ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಮನುಷ್ಯ ಒಳ್ಳೆಯವನ ಅಥವಾ ಕೆಟ್ಟವನ ಅನ್ನೋದು ಅವರ ವರ್ತನೆಯಿಂದ ಇರುತ್ತೆ. ವರ್ತನೆ ಅನ್ನೋದು ಅವನು ಆಲೋಚನೆ ಮಾಡುವ ಆಲೋಚನೆಯ ವಿಧಾನದ ಮೇಲೆ ಇರುತ್ತೆ. ಆಲೋಚನೆ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತೆ, ಪ್ರವರ್ತನೆಯನ್ನ ಕ್ರಿಯೇಟ್ ಮಾಡುತ್ತೆ. ವರ್ತನೆಯನ್ನ ಹಿಡ್ಕೊಂಡು ಸಕ್ಸಸ್ ಅನ್ನೋದು ಇರುತ್ತೆ. ತುಂಬಾ ಬಲವಾಗಿ ಅಂದುಕೊಂಡ್ರೇನೆ ಸಾಧಿಸ್ತೀವಿ. ಆದ್ರೆ ಏನ್ ಅನ್ಕೊಳ್ಬೇಕು, ಹೇಗೆ ಅನ್ಕೊಳ್ಬೇಕು? ನಮ್ಮ ಸುತ್ತಲೂ ಇರುವ ವಾತಾವರಣ ನಮ್ಮ ಆಲೋಚನೆಗಳನ್ನ ಸೃಷ್ಟಿಸುತ್ತೆ. ಉದಾಹರಣೆಗೆ ನಾವು ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಅಲ್ಲಿ ಇರುವ ಸ್ಮೆಲ್ಗೆ, ಅಟ್ಮಾಸ್ಫಿಯರ್ಗೆ ನಮ್ಮ ಮೂಡ್ ಅನ್ನೋದು ಎಂಜಾಯ್ ಕಡೆಗೆ ತಿರುಗುತ್ತೆ. ಅದೇ ಪಬ್ಲಿಕ್ ಟಾಯ್ಲೆಟ್ ಪ್ಲೇಸ್ಗೆ ಹೋದ್ರೆ ಹಾರಿಬಲ್ ಆಗಿ ಇರುತ್ತೆ. ಪ್ರಶಾಂತವಾಗಿ ಇರೋರು ಕೂಡ ಬೈಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಾನು ಹೇಳ್ತಿರೋದೇನೆಂದ್ರೆ, ನಮ್ಮ ಆಲೋಚನೆಗಳನ್ನ ನಮ್ಮ ವಾತಾವರಣ ಅನ್ನೋದು ಬದಲಾಯಿಸುತ್ತದೆ. ನೀವು ಪಾಸಿಟಿವಿಟಿಲಿ ಇರಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಪಾಸಿಟಿವ್ ವ್ಯಕ್ತಿಗಳ ಜೊತೆ ಇರಬೇಕು ಅಂತ ಹೇಳ್ತಿದ್ದೀನಿ. ನಿಮ್ಮ ಮಾತುಗಳಿಗೆ ಗೌರವ ಕೊಡುವವರ ಹತ್ತಿರ, ನಿಮ್ಮನ್ನ ಎಂಕರೇಜ್ ಮಾಡುವವರ ಹತ್ತಿರ, ನಿಮ್ಮ ಪ್ರಯತ್ನಗಳನ್ನ ಅಭಿನಂದಿಸುವವರ ಹತ್ತಿರ ಇರಿ ಅಂತ ಹೇಳ್ತಿದ್ದೀನಿ. ಅವರೇ ನಿಮ್ಮ ಆಲೋಚನೆಗಳನ್ನ ಗೌರವಿಸ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಆಲೋಚನೆಗಳಿಗೆ ಗೌರವ ಕೊಡದೇ ಇರುವವರ ಹತ್ತಿರ ಯಾವತ್ತೂ ಇರಬಾರ್ದು. ಅವರು ಯಾವಾಗ್ಲೂ ನಿಮ್ಮ ಪ್ರಯತ್ನಗಳಿಗೆ ಅಡ್ಡಿ ಆಗ್ತಿರ್ತಾರೆ. ಭಗವಾನ್ ಬುದ್ಧರು ಒಂದು ಮಾತನ್ನ ಹೇಳ್ತಾರೆ, ನಮ್ಮನ್ನು ನಾವು ಬಿಟ್ರೆ ಬೇರೆ ಯಾರು ನಮ್ಮನ್ನ ರಕ್ಷಿಸೋದಿಲ್ಲ. ನಮ್ಮ ಮಾರ್ಗವನ್ನ ನಾವು ಸೃಷ್ಟಿಸಿಕೊಳ್ಬೇಕು. ನಮಗೆ ನಾವು ಬಲವಂತರಾಗಬೇಕು. ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲದೆ ಇದ್ರೆ ಅವರು ಯಾಕೆ ಈ ಮಾತನ್ನ ಹೇಳ್ತಿದ್ರು? ಪ್ರತಿಯೊಬ್ಬರಲ್ಲೂ ಅದ್ಭುತವಾದ ದಿವ್ಯವಾದ ಶಕ್ತಿ ಇದೆ. ಅದನ್ನ ಅವರೇ ಹುಡುಕಿ ಆಚೆ ತೆಗಿಬೇಕು. ಅದಕ್ಕಾಗಿ ಪ್ರಯತ್ನ ಪಡಬೇಕು. ಈ ಸೃಷ್ಟಿಯಲ್ಲಿ ಪ್ರಕಂಪನಗಳು ಇರ್ತವೆ. ಈ ಪ್ರಕಂಪನಗಳೇ ನಿಮ್ಮ ಆಲೋಚನೆಗಳನ್ನ ಮತ್ತೆ ನಿಮ್ಮ ಹತ್ತಿರಕ್ಕೆ ತಿರುಗಿ ತಗೊಂಡು ಬರ್ತವೆ. ನಮ್ಮ ಆಲೋಚನೆಗಳು ತರಂಗಗಳ ಜೊತೆ ಕೂಡಿಕೊಂಡಿದ್ದಾವೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ. ಈ ರೀತಿ ಇದ್ದಾಗ ನಮ್ಮ ಆಲೋಚನೆಗಳು ಯಾವ ರೀತಿಯಾಗಿ ಇರಬೇಕು ಅಂತ ಒಂದು ಸಾರಿ ಆಲೋಚನೆ ಮಾಡಿ. ನಮ್ಮ ಮನಸ್ಸನ್ನ ಶಾಂತಿಯಾಗಿ ಸಾಮರಸ್ಯವಾಗಿ ಇರಿಸಿಕೊಂಡ್ರೇನೆ, ನಮ್ಮ ಮೈಂಡ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೇನೆ ನಮ್ಮ ಜೀವನದಲ್ಲೂ ಕೂಡ ಆ ಶಾಂತಿ, ಆ ಸಾಮರಸ್ಯತೆ, ಬಲವಾದ ನಂಬಿಕೆ ಜಾಗ ಮಾಡ್ಕೊಳ್ತವೆ. ನಾವು ಆಲೋಚಿಸುವ ಆಲೋಚನೆಗಳು, ಮಾತನಾಡುವ ಮಾತುಗಳು, ಪದಗಳು ಅದೇ ನಮ್ಮ ಅನುಭವಗಳನ್ನು ಸೃಷ್ಟಿಸುತ್ತವೆ. ಏನು ಬರೀ ಆಲೋಚನೆನೇ ಅಲ್ವಾ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದು ಕೆಲಸಕ್ಕೆ ಬರಲ್ಲ. ನಿನ್ನ ಆಲೋಚನೆಯೇ ನಿನ್ನ ಕೆಲಸವನ್ನ ನಿಲ್ಲಿಸುತ್ತೆ. ನಿನ್ನ ಆಲೋಚನೆಯೇ ನಿನ್ನ ಸಕ್ಸಸ್ಗೆ ಕಾರಣವಾಗುತ್ತೆ. ನಿನ್ನ ಆಲೋಚನೆಯೇ ನಿನಗೆ ರೋಗವನ್ನ ತರುತ್ತೆ. ನಿನ್ನ ಆಲೋಚನೆಯೇ ನಿನಗೆ ಆರೋಗ್ಯವನ್ನ ಕೊಡುತ್ತೆ. ಸ್ನೇಹಿತರೆ, ನಿಜವಾಗ್ಲೂ ಜೀವನ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಇದೆ. ನಾವು ಕೊಡೋದೇ ನಮಗೆ ತಿರುಗಿ ಬರುತ್ತೆ. ನಮ್ಮ ಬಗ್ಗೆ ನಾವು ಏನ್ ಅನ್ಕೊಳ್ತೀವೋ ಅದೇ ನಮ್ಮ ವಾಸ್ತವ. ಯಾವಾಗ ನಿನ್ನ ಜೀವನ ನಿನಗೆ ಸಿಂಪಲ್ ಆಗುತ್ತೆ ಗೊತ್ತಾ? ನಿನ್ನ ಆಲೋಚನೆಯ ಮೇಲೆ, ನಿನ್ನ ಮಾತುಗಳ ಮೇಲೆ ನೀನು ಅರಿವನ್ನ ಆಧರಿಸಿದಾಗ, ನಿನ್ನ ಮೇಲೆ ನೀನು ಏಕಾಗ್ರತೆಯನ್ನ, ಅರಿವನ್ನ ಇಡು. ಹೇಗಾದ್ರೂ ಮಾಡಿ ನಿನ್ನ ಜೀವನವನ್ನ ಬದಲಾಯಿಸಿಕೊಳ್ಬೇಕು ಅನ್ನೋ ಸಂಕಲ್ಪ ಹೊಂದಿದ್ದಾಗ ನಿನ್ನ ಜೀವನ ನಿನಗೆ ತುಂಬಾ ಸುಲಭವಾಗಿ ಇರುತ್ತೆ. ನೀನು ಏನೇ ಬೇಕು ಅಂದ್ರು ಅದು ಖಂಡಿತವಾಗ್ಲೂ ನಿಮ್ಮ ಹತ್ತಿರ ಬಂದೇ ಬರುತ್ತೆ. ಯಾವಾಗಂದ್ರೆ ನಿಮ್ಮ ಜೀವನದ ಮೇಲೆ ನಿಮಗೆ ನಂಬಿಕೆ ಇದ್ದಾಗ. ಹೇಗೆ ತುಂಬಾ ಬಲವಾಗಿ ಅಂದುಕೊಳ್ಬೇಕು, ಹೇಗೆ ತುಂಬಾ ಬಲವಾಗಿ ಕೋರಿಕೊಳ್ಬೇಕು, ಹೇಗೆ ನಮ್ಮ ಜೀವನವನ್ನ ಸರಿಯಾದ ದಾರಿಯಲ್ಲಿ ಇಡಬೇಕು. ನಿಮಗೆ ಕೆಲವು ಮುಖ್ಯವಾದ ಬೆಲೆಯುಳ್ಳ ಅಭ್ಯಾಸಗಳು ಇರಬೇಕು. ಅವೇ ನಿಮ್ಮನ್ನ ವಿಜಯದ ಕಡೆ ನಡೆಸ್ತವೆ. ನಿಮ್ಮ ಅಭ್ಯಾಸಗಳು, ನಿಮ್ಮ ವರ್ತನೆ, ನಿಮ್ಮ ಆಲೋಚನೆಗಳು, ನೀವು ಮಾತನಾಡುವ ರೀತಿ ಇವೆಲ್ಲವೂ ನಿಮ್ಮ ವಿಜಯಕ್ಕೆ ಬುನಾದಿಗಳೇ. ಇವು ನಿಮ್ಮಲ್ಲಿ ಇದಾವ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಬೆಳಿಗ್ಗೆ 3 ಗಂಟೆಗೆ ಎದ್ದೇಳುವ ಅಭ್ಯಾಸ ಎಷ್ಟು ಜನಕ್ಕೆ ಇದೆ? ಆ ಸಮಯದಲ್ಲಿ ಬರುವ ಗಾಳಿಯಾಗ್ಲಿ, ನಿಶ್ಶಬ್ದವಾದ ವಾತಾವರಣ ನಿಮ್ಮ ಮನಸ್ಸನ್ನ ಉತ್ತೇಜಿತವಾಗಿ ಇಡೋದ್ರಲ್ಲಿ ಆ ಸಮಯ ಎಷ್ಟೋ ಸಹಾಯವಾಗುತ್ತೆ. ಆ ಸಮಯದಲ್ಲಿ ಇರುವ ಪ್ರಶಾಂತತೆ ಇನ್ಯಾವ ಸಮಯದಲ್ಲೂ ಕೂಡ ಇರೋದಿಲ್ಲ. ಆವಾಗಲೇ ವಿಶ್ವಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಇರುವ ಸಮಯ. 8 ಗಂಟೆಗೆ 9 ಗಂಟೆಗೆ ಎದ್ದೇಳ್ತೀವಿ ಅಂತ ಅನ್ಕೊಂಡ್ರೆ ನಿನ್ನ ಮೈಂಡ್ ನಾಶ ಆಗುತ್ತೆ. ಇನ್ನು ಹೇಗೆ ತುಂಬಾ ಬಲವಾಗಿ ಕೋರಿಕೊಳ್ತೀಯ? ಏನೇ ಆದ್ರೂ ಬೆಳಗ್ಗೆ ಬೇಗನೆ ಎದ್ದೇಳೋ ಅಭ್ಯಾಸ ಮಾಡ್ಕೋಬೇಕು. ಆ ಸಮಯದಲ್ಲಿ ಮೆಡಿಟೇಷನ್ ಮಾಡಿದ್ರೆ ವಿಶ್ವಶಕ್ತಿ
ಎಲ್ಲವೂ ನಿನ್ನಲ್ಲಿ ಶೇಖರಣೆಯಾಗುತ್ತೆ. ಆ ಬ್ರಹ್ಮ ಮುಹೂರ್ತದ ಸಮಯ ನಿನಗೊಂದು ವರ ಅಂತ ಅಂದುಕೊಳ್ಬೇಕು. ನೀನು ಏನಾದರೂ ಸಾಧಿಸಬೇಕು ಅಂತ ಅಂದುಕೊಂಡ್ರೆ ಮೊದಲು ಅದಕ್ಕೆ ನಿನ್ನ ಮನಸ್ಸು ಸಹಕರಿಸಬೇಕು. ನಿಮ್ಮ ಮನಸ್ಸು ಸಹಕರಿಸಬೇಕು ಅಂದ್ರೆ ಅದಕ್ಕೆ ಕೆಲವು ಮುಖ್ಯವಾದ ಸೂತ್ರಗಳನ್ನ ಪಾಲಿಸಬೇಕು. ಅವು ಏನು ಅಂತ ಇವಾಗ ತಿಳಿದುಕೊಳ್ಳೋಣ. ನಂಬರ್ 1, ಬೆಳಿಗ್ಗೆ ಬೇಗನೆ ಎದ್ದೇಳುವ ಅಭ್ಯಾಸ ಇರಬೇಕು. ನಂಬರ್ 2, ಮೆಡಿಟೇಷನ್ನ ಜಾಸ್ತಿ ಮಾಡಬೇಕು. ನಂಬರ್ 3, ಸುಲಭವಾದ ಅಫರ್ಮೇಷನ್ಸ್ನ ಹೇಳಿಕೊಳ್ಬೇಕು. ನಂಬರ್ 4, ಇಮ್ಯಾಜಿನೇಷನ್, ಮುಖ್ಯವಾಗಿ ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ಮಾಡಬೇಕು. ಇವೇ ನೀವು ಅಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಹಾಯವಾಗುವ ಸೂತ್ರಗಳು. ಹಾಗೇನೆ ಸ್ನೇಹಿತರೆ, ಇಂತಹ ಅಭ್ಯಾಸಗಳನ್ನ ಮಾಡಬಾರದು ಅಂತ ಕೂಡ ಇದಾವೆ. ಇವಾಗ ಅವು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ. ದ್ವೇಷ, ಅಸೂಯೆ, ಬೇರೆಯವರಿಗೆ ಅವಮಾನ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಬೈಯೋದು, ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯದಲ್ಲಿ ಮೂಗು ತೂರಿಸೋದು, ನಿಮ್ಮ ಬಾಯನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳದೆ ಇರೋದು, ಇವೆಲ್ಲವೂ ಕೂಡ ನಿಮ್ಮ ಬೆಳವಣಿಗೆಯನ್ನ ತಡೀತವೆ. ಇವೇನಾದ್ರೂ ನಿಮ್ಮಲ್ಲಿ ಇದ್ರೆ ನಿಮ್ಮ ಜೀವನವನ್ನ ಸ್ವಯಂ ಆಗಿ ನೀವೇ ನಿಮ್ಮ ಕೈಯಿಂದ ನಾಶ ಮಾಡಿಕೊಂಡ ಹಾಗೇನೆ. ಇವೇನೂ ಕೂಡ ಉಪಯೋಗವಾಗುವು ಅಲ್ಲ. ಇವು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ನೆಗೆಟಿವಿಟಿನ ತುಂಬಾ ಬಲವಾಗಿ ಹೆಚ್ಚಿಸುತ್ತವೆ. ಈ ಲಕ್ಷಣಗಳು ಇರೋರಿಗೆ ಅವರ ಗುರಿ ಏನು ಅಂತ ಅವರಿಗೇನೆ ಗೊತ್ತಿರೋದಿಲ್ಲ. ಅವರ ಬುದ್ಧಿ ಸರಿಯಾಗಿ ಕೆಲಸ ಮಾಡಲ್ಲ. ಅವರು ಸ್ವಂತ ನಿರ್ಣಯಗಳನ್ನ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಆನಂದವಾಗಿ ಇರೋದಿಲ್ಲ. ಸುಖವಾದ ನಿದ್ರೆ ಅವರಿಗೆ ಇರೋದಿಲ್ಲ. ಆನಂದ, ಸಂತೋಷ ಅನ್ನೋವು ಈ ಲಕ್ಷಣಗಳು ಇರೋರಿಗೆ ದೂರವಾಗಿ ಇರ್ತವೆ. ಪ್ರೇಮವಿಲ್ಲದ ಕಡೆ ಸಂತೃಪ್ತಿ ಇರಲ್ಲ. ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಶರೀರದಿಂದ ಕೆಲಸ ಮಾಡಿದರೆ ಸಂಪಾದಿಸಬಹುದಾ ಅಥವಾ ಬುದ್ಧಿಯಿಂದ ಕೆಲಸ ಮಾಡಿದರೆ ಸಂಪಾದಿಸಬಹುದಾ? ದೇಹವನ್ನ, ಬಾಡಿನ ಬಿಲ್ಡ್ ಮಾಡಿ ಬಾಡಿ ಬೆಳೆಸಿದವನು ಬಲವಂತನ ಅಥವಾ ಮಾನಸಿಕವಾಗಿ ಬಲವಾಗಿ ಇರೋನು ಬಲವಂತನ? ಮನಸ್ಸನ್ನ ಯಾರು ಹಿಡಿತದಲ್ಲಿ ಇಟ್ಕೊಳ್ತಾರೋ ಅವರು ನಿಜವಾದ ಬಲವಂತರು. ಅಂದ್ರೆ ಇಲ್ಲಿ ಶರೀರವನ್ನ ಉಪಯೋಗಿಸಿದರೆ ಕಡಿಮೆ ರಿಸಲ್ಟ್ ಅನ್ನೋದು ಇರುತ್ತೆ, ಆದ್ರೆ ಮೈಂಡ್ ನ ಉಪಯೋಗಿಸಿದರೆ ತುಂಬಾ ಜಾಸ್ತಿ ರಿಸಲ್ಟ್ ಅನ್ನೋದು ಇರುತ್ತೆ. ಅದಕ್ಕೆ ಮೇಲೆ ಹೇಳಿರುವ 4 ಮುಖ್ಯವಾದ ಸೂತ್ರಗಳನ್ನ ಪಾಲಿಸಬೇಕು. ಬೆಳಿಗ್ಗೆ ಬೇಗನೆ ಎದ್ದೇಳುವ ಅಭ್ಯಾಸವನ್ನ ಪಾಲಿಸಿ. ಈ ಅಭ್ಯಾಸ ನಿಮ್ಮಲ್ಲಿ ಸಂಪೂರ್ಣವಾದ ವಿಶ್ವಶಕ್ತಿಯನ್ನ ತುಂಬಿಸುತ್ತೆ. ಬೆಳಿಗ್ಗೆ ವಿಶ್ವಶಕ್ತಿ ಜಾಸ್ತಿ ಇರೋದ್ರಿಂದ ನಿಮ್ಮ ಬ್ರೈನ್ಗೆ ಜಾಸ್ತಿ ವಿಶ್ವಶಕ್ತಿ ಅನ್ನೋದು ಸಿಗುತ್ತೆ. ಕೃತಜ್ಞತೆಯ ಭಾವನೆಯನ್ನ ವ್ಯಕ್ತಪಡಿಸಿ. ಪ್ರಶಾಂತವಾದ ವಾತಾವರಣಕ್ಕೆ, ನಿಮ್ಮ ಆರೋಗ್ಯಕ್ಕೆ, ನಿಮಗೆ ಸಿಕ್ಕಿರುವ ಎಲ್ಲದಕ್ಕೂ ಕೃತಜ್ಞತೆಯನ್ನ ತಿಳಿಸಬೇಕು. ಕೃತಜ್ಞತೆಯ ಭಾವನೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನ ತರುತ್ತೆ. ನೀವು ಏನನ್ನ ಕೊಡೋದಕ್ಕೆ ಶುರು ಮಾಡ್ತಿರೋ ಅದು ನಿಮ್ಮ ಹತ್ರ 10 ಪಟ್ಟು ತಿರುಗಿ ಬರೋಕೆ ಶುರು ಆಗುತ್ತೆ. ನಿಮ್ಮ ಹೃದಯದಲ್ಲಿ ಪ್ರೀತಿ ಇದ್ರೆ ನೀವು ಮಾಡೋದು ಏನೇ ಆದ್ರೂ ಸರಿ, ಅದು ನಿಮ್ಮ ಹತ್ತಿರಕ್ಕೆ ಜಾಸ್ತಿ ಬರುತ್ತೆ. ಅಷ್ಟು ಅನುಭವ ಪೂರ್ವಕವಾಗಿ ನಿಮ್ಮ ಜೀವನ ಅನ್ನೋದು ಇರುತ್ತೆ. ಏನನ್ನಾದ್ರೂ ನೀವು ಬೇರೆಯವರಿಗೆ ಕೊಡೋದ್ರಿಂದ ನೀವೇನು ಕಡಿಮೆ ಆಗೋದಿಲ್ಲ, ಬದಲಿಗೆ ಇನ್ನಷ್ಟು ಬೆಳಿತೀರಾ. ಅದು ಕೂಡ ನಿಮ್ಮ ಹೃದಯದಲ್ಲಿ ಪ್ರೀತಿ ಇದ್ದಾಗಲೇ. ಈ ವಿಶ್ವದ ಜೊತೆ, ಪ್ರಕೃತಿಯ ಜೊತೆ, ದೇವರ ಜೊತೆ ಪ್ರೀತಿಯಿಂದ ಇರೋಕೆ ಕಲಿಬೇಕು. ಮೆಡಿಟೇಷನ್ನ ಜಾಸ್ತಿ ಮಾಡಬೇಕು. ಸೊ ದಿನಾಲೂ ಬ್ರಹ್ಮ ಮುಹೂರ್ತದಲ್ಲಿ ಮೆಡಿಟೇಷನ್ನ ಜಾಸ್ತಿ ಮಾಡಿ, ಹಾಗೂ ತುಂಬಾ ಸುಲಭವಾದ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿಕೊಳ್ಳಿ. ನಿಮಗೇನಾದರೂ ಪಾಸಿಟಿವ್ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ನಮ್ಮದು ಪಾಸಿಟಿವ್ ಅಫರ್ಮೇಷನ್ಸ್ ಬಂಡಲ್ ಅನ್ನೋದು ಇದೆ. ಅದನ್ನು ನೀವು ಬೈ ಕೂಡ ಮಾಡಿ ಅದನ್ನು ಕೇಳ್ಕೋಬಹುದು. ಇಮ್ಯಾಜಿನೇಷನ್, ಮುಖ್ಯವಾಗಿ ರಾತ್ರಿ ಮಲಗಿಕೊಳ್ಳುವ ಸಮಯದಲ್ಲಿ ಇಮ್ಯಾಜಿನೇಷನ್ನ ಮಾಡಿ ಮಲ್ಕೊಳ್ಳಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.